ವರ್ಧಾ ಬೆಡ್ತಿ ಬಗ್ಗೆ ಭಾಳಷ್ಟು ನಾನಿಲ್ಲಿ ಸಭೆ ಮಾಡಿದ ಮೇಲೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾಯಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಭೆ ಆಗಿದೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ರಾಜ್ಯದ ನೀರಿನ ಸಂಪತ್ತು ಸದುಪಯೋಗ ಅದು ಎಲ್ಲೆಲ್ಲಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲಲ್ಲಿ ಉಪಯೋಗ ಮಾಡುವಂಥ ಯೋಜನೆಗಳನ್ನು ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ. ದೂರದ ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂಥ ಕೃಷ್ಣೆಗೆ ನಾವು ಇಲ್ಲಿ ಯೋಜನೆಗಳನ್ನು ಮಾಡಿದ್ದೇವೆ. ಕಾವೇರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದ ಕಾವೇರಿಯಲ್ಲಿ ತಮಿಳುನಾಡಿನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ. ಯಾಕಂದರೆ ನದಿ ಅಂದರೆ ಅದು ಹರಿಯುವಂಥ ಒಂದು ಜಲ, ಒಂದು ಕಡೆ ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ವ್ಯರ್ಥವಾಗಿ ಹೋಗಬಾರ್ದು ಒಂದು. ಎರಡನೇದಾಗಿ ಎಲ್ಲ ಕಡೆ ಪ್ರವಾಹ ಮತ್ತು ನಷ್ಟ ಆಗಬಾರ್ದು. ಇವೆರಡೂ ದೃಷ್ಟಿಯಿಂದ ಯೋಜನೆಗಳನ್ನು ಮಾಡಿ, ನೀರಾವರಿ ಯೋಜನೆಗಳನ್ನು ಮಾಡಿ ರೈತರಿಗೆ ನೀರು ಕೊಡುವಂಥದ್ದು, ಕುಡಿಯೋ ನೀರು ಕೊಡುವಂಥ ಕೆಲಸ ಇಡೀ ಜಗತ್ತಲ್ಲಿ ಆಗ್ತಾಯಿದೆ. ನದಿ ವಿವಾದಗಳು ಹಲವಾರಿದ್ದಾವೆ. ದೇಶದ ವಿವಾದಗಳಿದ್ದಾವೆ, ರಾಜ್ಯದ ವಿವಾದಗಳಿದ್ದಾವೆ, ಈಗ ಜಿಲ್ಲೆ ವಿವಾದಗಳು ಕೂಡ ಬಂದಿದೆ. ಹಿಂದಿನ ಸ್ವರೂಪದಲ್ಲಿ ವರ್ಧಾ ಬೇಡ್ತಿ ಆದಾಗ ಭಾಳಷ್ಟು ನಷ್ಟ ಆಗ್ತದೆ ಅಲ್ಲಿಯ ನೈಸರ್ಗಿಕ ಸಂಪತ್ತಿಗೆ ಅಂಥೇಳಿ ವಿರೋಧವನ್ನು ಮಾಡಿದರು. ಆದ್ದರಿಂದ ನಾವು ಕೂಡ ಆಯಿತು ಅಂತ ಹೇಳಿ ಈಗ ಅದನ್ನು ಮಾರ್ಪಾಡು ಮಾಡಿ ಯಾವುದೇ ರೀತಿಯ ನಷ್ಟ ಆಗದಂತೆ ಯೋಜನೆಗಳನ್ನು ರೂಪಿಸಿದ್ದೇವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಮತ್ತು ಯಾರ್ಯಾರಿಗೆ ಇದಕ್ಕೆ ಆಪತ್ತಿದೆ ಅಲ್ಲಿಯ ಪರಮ ಪೂಜ್ಯರಿಗೆ ಜೊತೆಗೆ ಮಾತನಾಡುವಂಥ ಅವಶ್ಯಕತೆ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾರ್ವಜನಿಕರಲ್ಲಿ ಹಂಚಿಕೊಂಡು ಸಂಬಂಧಪಟ್ಟಂಥ ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರ ಜೊತೆಗೆ, ಸ್ವಾಮೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಅವ್ರ ಮನವೊಲಿಕೆಯನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾವು ಕೂಡ ಅಲ್ಲಿಯ ಜನರ ಮನವೊಲಿಸುವಂಥ ಕೆಲಸಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೇವೆ, ಅವ್ರ ಜೊತೆಗಿರ್ತೀವಿ. ನಮ್ಮದು ಯಾರಿಗೂ ಕೂಡ ತೊಂದರೆ ಕೊಡುವಂಥ ಉದ್ದೇಶ ನಮ್ಮದಿಲ್ಲ. ವ್ಯರ್ಥವಾಗಿ ಹರಿಯುವಂಥ ನೀರನ್ನು ಸದುಪಯೋಗ ಮಾಡಿಕೊಳ್ಬೇಕು, ಪರಿಸರಕ್ಕೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹಾನಿಯಾಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾವು ಮಾಡಿರುವಂಥದ್ದು. ಹೀಗಾಗಿ ಈ ಪ್ರಕ್ರಿಯೆ ಕೂಡಲೇ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಬೇಕು ಮತ್ತು ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೂಡಲೇ DPR ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ನಾನು ಮಾಡ್ತೇನೆ. ಮತ್ತು ಇದು ಸೌಹಾರ್ದಯುತವಾಗಿ ಬಗೆಹರಿಸುವಂಥ ಉದ್ದೇಶ ನನ್ನಲ್ಲಿದೆ. ಸಂಘರ್ಷ ಉದ್ದೇಶ ಸೌಹಾರ್ದಯುತವಾಗಿ ಮಾಡಿ ಆ ನೀರನ್ನು ಸದ್ಬಳಕೆ ಮಾಡುವಂಥ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವೆ. ಒಂದು ಕಡೆ ನೀರಿನ ಕೊರತೆ ಇದೆ, ಇನ್ನೊಂದು ಕಡೆ ಅತಿ ಹೆಚ್ಚು ನೀರು, ಅತಿ ಹೆಚ್ಚು ನೀರು ಅಲ್ಲಿ ಹಾನಿ ಮಾಡ್ತಾಯಿದೆ. ಇಲ್ಲಿ ನೀರು ಹಿಡ್ದೇ ನಮಗೆ ರೈತರಿಗೆ ಹಾನಿ ಆಗ್ತಾಯಿದೆ. ಇದು ರಾಷ್ಟ್ರ ಸಂಪತ್ತು, ನೀರಿನ ಸಂಪತ್ತು ರಾಷ್ಟ್ರ ಸಂಪತ್ತು. ಅದರಿಂದ ನಾವು ಪರಸ್ಪರವಾಗಿ ಚರ್ಚೆ ಮಾಡಿ ಇದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ವಿನ್ ವಿನ್ ಸಿಚುವೇಶನ್ ಅಂತ. ಅವ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು. ಇದನ್ನು ಪ್ರತಿಷ್ಠೆ ವಿಚಾರವಾಗಿ ಆಗಲಿ, ರಾಜಕೀಯ ವಿಚಾರವಾಗಲಿ ನೋಡುವಂಥದ್ದು ಸರಿಯಲ್ಲ ಅಂತ ನನ್ನ ಶಿಗ್ಗಾವಿ ಕ್ಷೇತ್ರಕ್ಕೆ ಸರ್ ಮೊನ್ನೆ ಗ್ಯಾರಂಟಿ ಸಮಾವೇಶ ಟೈಮಲ್ಲಿ ಶಾಸಕರು ಹೇಳಿದ್ರು 1,000 ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಶಿಗ್ಗಾವಿ ಉಪಚುನಾವಣೆ ಗೆದ್ದದಕ್ಕೆ CM ನಮಗೂ ಸ್ವಲ್ಪ ಎಲ್ಲ ವಿವರವನ್ನು ಕೊಡೋಕೆ ಹೇಳಿ. ನಿಮಗೆ ಗೊತ್ತಿರ ಏನು ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ಚರ್ಚೆ ಆಯ್ತಾ? ಕೊಟ್ಟಿದ್ದೇನು ಏನಿಲ್ಲ, ನಾನಂತಿಲ್ಲ ಸದನದಲ್ಲಿ, ಬಟ್ ನನಗೇನು ಮಾಹಿತಿ ಇಲ್ಲ. ದಯವಿಟ್ಟು ಅವ್ರು ವಿವರ ಕೊಡಲಿ. ನಿನ್ನೆ KDP ಸಭೆಯಲ್ಲಿ ಒಂದು ಆರೋಪ ಮಾಡಿದ್ದಾರೆ ಸರ್, ನಿಮ್ಮ ಅವಧಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಹೆಚ್ಚು ರೋಡ್ ಆಗಿದ್ದಾವೆ, ಬಟ್ ಅವೆಲ್ಲ ಹಾಳಾಗಿಬಿಟ್ಟಿದ್ದಾವೆ. ಈಗ ಮೇಂಟೆನೆನ್ಸ್ಗೆ ಹಣ ಕೊಡೋದ್ರೆ ಸರ್ಕಾರ ಕೊಡ್ತಾ ಇಲ್ಲ. ಈಗ ಯಾಕಂದರೆ 2 ವರ್ಷದ ಯೋಜನೆ ಆಗಲೇ ಮುಗಿದೋಗೈತಿ, ಇನ್ನು 5 ವರ್ಷ ಇರಬೇಕಿತ್ತು, ಮೇಂಟೆನೆನ್ಸ್ ಮಾಡಬೇಕಿತ್ತು, ಮಾಡೋಕೆ ಹಣ ಇಲ್ಲ ಅಂತ ಹೇಳ್ತಾರೆ ಸರ್ ಈಗ KDPಯಲ್ಲಿ. ನಾನೇನು ತಾವೇ ಒಂದು ಕೆಲಸ ಮಾಡಿ ಪ್ರೆಸ್ನವರೇ ಒಂದು ಸರ್ವೆ ಮಾಡಿಬಿಡಿ. ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ಹೊಲಕ್ಕೆ ಹೋಗೋ ರಸ್ತೆಯಿಂದ ಹಿಡಿದು ಮೂಲೆಯಲ್ಲಿರುವಂಥ ಸಣ್ಣ ಹಳ್ಳಿಗೆ ಹೋಗುವಂಥ ರಸ್ತೆಯಿಂದ ಹಿಡಿದು ದೊಡ್ಡ ಹಳ್ಳಿಗಳ ಸಂಪರ್ಕ
ಜಿಲ್ಲಾ ಸಂಪರ್ಕ ರಸ್ತೆ, ರಾಜ್ಯ ಸಂಪರ್ಕ ರಸ್ತೆ, ನ್ಯಾಷನಲ್ ಹೈವೇ ಎಲ್ಲವನ್ನೂ ಕೂಡ ತಾವೇ ಓಡಾಡ್ತಿಲ್ಲ, ತಮ್ಗೆ ಗೊತ್ತಿದೆ. ಆದ್ದರಿಂದ ಈಗ ನಾವು ಅತಿ ಹೆಚ್ಚು ಕ್ವಾಲಿಟಿ ಇವತ್ತು ಎಲ್ಲಾದರೂ ಇದ್ದರೆ ಅದು ಶಿಗ್ಗಾಂವದಲ್ಲಿ ಮಾಡಿಸಿದ್ದೇವೆ. ಇವ್ರಿಗೆ ಹಣ ತರಕ್ಕೆ ಆಗಲಿದ್ದ ಕಾರಣಕ್ಕೆ ಏನೋ ಒಂದು ನೆಪ ಹೇಳಿದರೆ ನಾವೇನು ಮಾಡೋಕ್ಕಾಗಲ್ಲ. ಸರ್, ಈಗ ಗಣೇಶನ ರಾಣೆಬೆನ್ನೂರಾಗಿರ್ಬೋದು, ಬಂಕಾಪುರ ಎಲ್ಲ ಕಡೆ ಸಂಗಳೂರು, ಹಾವೇರಿ ಅವ್ರ ಆ ಗಣೇಶ್ ಮಂಡಳಿ ಅವ್ರದ್ದು ಏನಂದ್ರೆ ನಮ್ಗೆ ಡಿಜೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಗಣೇಶನ ವಿಸರ್ಜನೆ ಮಾಡ್ತೀವಿ ಅನ್ನುವಂಥ ಪಟ್ಟನ ಹಿಡ್ಕೊಂಡಿದ್ದಾರೆ. ಈಗ ನಿಮ್ಮಿದ್ರಿಗೆ ಏನಾದರೂ ಹೇಳಿದ್ರ ಮುಂದೆ ಏನು ಹೇಳ್ತೀವಿ? ಇಲ್ಲ, ನನಗೆ ಹೇಳಿದ್ರು. ನಾನು ಈಗಾಗಲೇ SP ಅವ್ರಿಗೆ, DG ಅವ್ರಿಗೆಲ್ಲ ಮಾತಾಡಿದ್ದೀನಿ. ಅವರು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು DJ ಹಚ್ಚಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದಿದೆ. ಕೆಲವು ಕಡೆ ಕೇಸುಗಳನ್ನು ಕೂಡ ಹಾಕಿದ್ದಾರೆ. ನಾವೇನು ಹೇಳೋದು, ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ. ಸಂವಿಧಾನದಲ್ಲಿದೆ, ಯಾವುದೇ ಕಾನೂನಲ್ಲಿಲ್ಲ, ಸಂವಿಧಾನದಲ್ಲಿದೆ. ಎಲ್ಲ ಧರ್ಮಗಳು ಅವರವ್ರ ಧರ್ಮ ಪ್ರಕಾರ ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ನೀವ್ಯಾಕೆ ಕಸ್ಕೊಳ್ತೀರಿ? ಇವತ್ತು DJ ಹಚ್ಚೋದ್ರಿಂದ ಏನು ತೊಂದರೆ ಆಗಿದೆ? ಒಂದೇ ಒಂದು ಕೋರ್ಟ್ನವ್ರು ಯಾಕೆ ಇದು ಮಾಡ್ತಾರೆ ಅಂದರೆ ಡೆಸಿಬಲ್ ಕಮ್ಮಿ ಮಾಡಬೇಕು ಅಂತ. ಆ ಡೆಸಿಬಲನ್ನು ಕಂಟ್ರೋಲ್ ಮಾಡೋಂಗಿದ್ರೆ ಯಾರಿಗೇನು ತೊಂದರೆ? ಅದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು. ಏನು ಸಂವಿಧಾನದಲ್ಲಿದೆ ಅದಕ್ಕೆ ಆಚರಣೆ ಮಾಡೋದಕ್ಕೆ ಅವರು DJರೇ ಹಚ್ಕೊಳ್ಳಿ, JDಯರೇ ಹಚ್ಕೊಳ್ಳಿ, ಏನಾರು ಹಚ್ಕೊಳ್ಳಿ, ಸಂತೋಷದಿಂದ ಗಣಪನ ಹಬ್ಬನ ಮಾಡುವಂಥದ್ದು, ಸಂತೋಷದಿಂದ ಮಾಡುವಂಥದ್ದು, ದೀಪಾವಳಿ ಸಂತೋಷದಿಂದ ಮಾಡುವಂಥದ್ದು. ಈಗ ಈದ್ ಮಿಲಾದ್ ಭಾಳ ಸಂತೋಷದಿಂದ ಮಾಡಿದ್ದಾರೆ. ಗಣೇಶ ಹಬ್ಬಕ್ಕೂ ಕೂಡ DJ ಹಚ್ಚೋ ಮುಖಾಂತರ ಸಂತೋಷವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾರೆ. ಉಸ್ತುವಾರಿ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಡಿಜೆ ಹಚ್ಕೊಂಡು ಜಿಲ್ಲೆಗೆ ಬಿಟ್ಟಿದ್ರು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಹಾಗಾದ್ರೆ ಅವ್ರು ಉಸ್ತುವಾರಿ ಮಿನಿಸ್ಟರ್ ಅವರೇ ಹೇಳ್ಬೋದಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಈಗ ಅವ್ರ ಜಿಲ್ಲೆಯಲ್ಲಿ ಹಚ್ಚಕ್ಕೆ ಬಿಟ್ಟಿದ್ರೆ ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಮೊದಲು ಅವ್ರ ಉಸ್ತುವಾರಿಯಲ್ಲಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಿಸುವಂಥದ್ದು ಅವ್ರ ಕರ್ತವ್ಯ. ಆ ಕೆಲಸ ಮಾಡಬೇಕು. ಸರ್, ಈಗ ಜಿಲ್ಲೆಯಲ್ಲಿ ಬೇರೆ ಬೇರೆ ದೇಶದ ರಾಷ್ಟ್ರಧ್ವಜಗಳನ್ನು ಹಾಕಿಕೊಂಡು ದೇಶ ಪ್ರಮಾಣ ಮೆರೆದಿದೆ ಸರ್. ಮೊನ್ನೆ ಈದ್ ಮಿಲಾದಲ್ಲಿ ಪ್ಯಾಲೆಸ್ತೀನ್ ಅದ್ರ ಬಗ್ಗೆ ಯಾವ ಧ್ವಜನ ಹಾರಿಸ್ತಾರೆ. ಈಗ DKಶಿ ಅವರು RSS ಗೀತೆಯನ್ನು ಹೇಳಿದಕ್ಕೆ ಕ್ಷಮೆ ಕೇಳಿದ್ರು. ಗಮನಕ್ಕೆ ಬಂದಿಲ್ಲ. ಆದರೆ ಒಂದು ಹೇಳ್ತೀನಿ, ಭಾರತ ಧ್ವಜ ಬಿಟ್ಟು ಬೇರೆ ಧ್ವಜಗಳನ್ನು ಹಾರಿಸುವಂಥದ್ದು ಕಾನೂನು ಪ್ರಕಾರ ಅದು ಅಪರಾಧ. ಯಾರಾದರೂ ಮಾಡಿದರೆ ಕೂಡಲೇ ಪೊಲೀಸರು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ವಿಡಿಯೋದಲ್ಲಿ ಹರಿದಾಡ ತಕ್ಷಣ ಒಂದು ಅರ್ಧ ಗಂಟೆ ದೇಶದವರ ಪ್ರಕರಣ ಆಗಿದ್ದನ್ನು ಸ್ಟೇಷನ್ ಬೇಲ್ ಮೂಲಕ ವಾಪಸ್ ಕಳಿಸ್ತಾರೆ ಸರ್. ಅಲ್ಲಿ ಅರ್ಧ ಗಂಟೆಯಲ್ಲಿ ತೆಗೆದಾಕಿದ್ರು ಸರ್. ನಾವು ಮೀಡಿಯಾದವರು ಅಲ್ಲಿ ಸ್ಥಳಕ್ಕೆ ಹೋಗುವಷ್ಟೊತ್ತಿಗೆ ತೆಗೆದಾಕಿದ್ರು. ಅದನ್ನ ಯಾಕೆ ತೆಗೆದ್ರು ಏನು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಅಟ್ಲೀಸ್ಟ್ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದರೂ ಕೂಡ ಕರೆಕ್ಟಾಗಿ ಪರಿಶೀಲನೆ ನಡೀಲಿಲ್ಲ. ಎಲ್ಲ ಕನಿಷ್ಠ ಒಂದು ಪ್ರಿಲಿಮಿನರಿ ಆಗ್ಯಾರ ಅದನ್ನು ತನಿಖೆ ಮಾಡಬೇಕಾಗಿತ್ತು. ಇದ್ರೆ ಯಾರು ಹಾಕಿದ್ರು, ತೆಗೆದ್ರೆ ಯಾರು ತೆಗೆದಿದ್ರು, ಅದನ್ನಾದರೂ ಅವ್ರು ಮಾಡಬೇಕು. ಈಗ ಪೊಲೀಸರಿಗೆ ಭಯನೇ ಇಲ್ಲ. ಅವ್ರಿಗೆ ಪೊಲೀಸರದು ಕಾನೂನು ಭಯ ಇಲ್ಲದೇ ಇವತ್ತು ಸಮಾಜಘಾತಕ ಶಕ್ತಿಗಳು ಪುಷ್ಟಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.